ಮಾಯಾ, ಸುಮ್ಮನೆ ಮಾತು ಬದಲಾಯಿಸ್ಬೇಡ. ನೀನು ನಿಜವಾಗ್ಲೂ ನಾಗಿಣಿನ ಇಲ್ವಾ ಅಂತ ನಾನು ಬಗೆಹರಿಸ್ಕೋಬೇಕು. ಹಾವಿನ ಹತ್ರ ನೀನು ಹಾವ ಅಂತ ಕೇಳಿದ್ರೆ ಅದು ಹೌದು ಅನ್ನುತ್ತಾ ತ್ರಿಶೂಲ್. ಗೋವಿಂದ, ಹೋಗಿ ಪೊಂಗಿ ತರೋ. ಅಲ್ಲಮ್ಮ, ನಿನ್ನ ಪರಿಚಯದವರು ನಿನಗೆ ಪರಿಚಯ ಇಲ್ವಾ? ಅದು ಇತ್ತೀಚೆಗೆ ನನಗೆ ಎಲ್ಲ ಮರ್ತು ಹೋಗೋ ಸಮಸ್ಯೆ ಬೇರೆ ಶುರು ಆಗಿದೆಯಲ್ಲ. ಎಷ್ಟು ಯೋಚನೆ ಮಾಡಿದ್ರು ಅವ್ರು ಯಾರು ಅಂತ ನೆನಪಾಗಲೇ ಇಲ್ಲ. ಆ ಥರ ಇರೋದು ಯಾರಪ್ಪ? ನೀನು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಅವರೇ ಬಂದ್ರಲ್ಲ. ನೀನು ನೀನಿನ್ನೂ ಬದುಕಿದೀಯಾ? ನೀನೇಗೆ ಬಂದೆ? ಅಲ್ಲ, ಇವಳು ಸತ್ತೋಗಿದ್ಲಲ್ಲ, ಮತ್ತೆ ಹೇಗೆ ಬದುಕ್ ಬಂದು? ಯಾಕೆ ಎಲ್ರು ಈ ರೀತಿ ಮಾತಾಡ್ತಾ ಇದ್ದೀರಾ? ನೋಡಮ್ಮ, ನೀನು ನಾಗಲೋಕದವಳು. ನೀನು ನಮ್ಮ ಮನೆಗೆಲ್ಲ ಬರಬಾರ್ದು. ಹೋಗು, ಮೊದಲು ನೀನು ಆಚೆ ಹೋಗು. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನನ್ನ ಬಗ್ಗೆ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ನೀನು ಸತ್ತಿದ್ಯಾ? ನೀನು ಸತ್ತಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಹಾಗಿದ್ದು ನೀನು ಇಲ್ಲಿಗೆ ಬಂದಿದ್ಯಾ ಅಂತಂದ್ರೆ ಯಾರು ನೀನು? ಏನಿದು ವೇಷ? ಅಯ್ಯೋ, ನಾನ್ ಮಾಯಾ, ತ್ರಿವಿಕ್ರಮ್ ಸ್ನೇಹಿತೆ. ನಾನ್ ನಾಗ್ಲೋಕ್ದವಳು ಅಲ್ಲ. ಯಾಕೆ ಎಲ್ರು ಈ ತರ ಮಾತಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ನೋಡಮ್ಮ, ಈ ಮನೇಲಿ ಆಗ್ತಿರೋ ಘಟನೆಗಳೇ ನನಗೆ ಭಯ ಹುಟ್ಟಿಸ್ತಾ ಇದೆ. ಅದ್ರ ಮೇಲೆ ನೀನ್ ಬೇರೆ ಬಂದಿದ್ಯಾ? ಪ್ಲೀಸ್ ಇಲ್ಲಿಂದ ಹೋಗಮ್ಮ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಅವತ್ತೇನಾಯ್ತು ಅಂದ್ರೆ, ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ನನ್ನ ಎದುರುಗಡೆ ಬಂದು ಬೂದಿ ಎರಚಿದ್ರು. ನನಗೆ ಪ್ರಜ್ಞೆ ಹೋಯ್ತು. ಆಮೇಲೆ ಎಚ್ಚರ ಆದ್ಮೇಲೆ ಗೊತ್ತಾಯ್ತು ನನ್ನನ್ನು ಅವರು ಅಪಹರಿಸಿದ್ದಾರೆ ಅಂತ. ಯಾರು ಒಬ್ಬ ದೊಡ್ಡ ಕೆಟ್ಟ ಸ್ವಾಮಿ ಅವರು. ಇಷ್ಟು ದಿನ ಅವರು ನನ್ನ ದಿಗ್ಬಂಧನದಲ್ಲಿಟ್ಟಿದ್ರು. ಇವಾಗ ನಾನು ಓಡಿ ತಪ್ಪಿಸ್ಕೊಂಡ್ ಬಂದೆ. ಕತೆ ಏನೋ ತುಂಬ ಚೆನ್ನಾಗಿ ಹೇಳಿದೆ, ಆದರೆ ಅದನ್ನು ಕೇಳಿ ಚಪ್ಪಾಳೆ ಹೊಡಿಯೋಕೆ ಇಲ್ಲಿ ಯಾರಿಲ್ಲ. ಅಪಹರಣ ಅಂತೆ, ದಿಗ್ಬಂಧನ ಅಂತೆ, ಇವಳು ತಪ್ಪಿಸ್ಕೊಂಡು ಬಂದ್ಬಿಟ್ಲಂತೆ. ನಾನು ಆವತ್ತು ನಿನ್ನ ನೋಡಿದಾಗ ನೀನು ಹೇಗಿದ್ಯೋ ಇವಾಗಲೂ ಹಾಗೇ ಇದೆಯಾ? ಅಂದರೆ ನೀನೆಲ್ಲೋ ಇಷ್ಟು ದಿನ ಆರಾಮಾಗಿದ್ದೆ ಅಂತ ತಾನೇ? ಹೌದು ಕಣ ಅಳಿಮಯ್ಯ, ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೊಗರ್ದಸ್ತಾಗಿದ್ದಾಳೆ. ನೋಡು ನೋಡು ನೋಡು, ಬಟ್ಟೆನೂ ಮಾಸಿಲ್ಲ. ಅಯ್ಯೋ, ಸ್ವಾಮಿಗಳು ನನ್ನನ್ನು ದಿಗ್ಬಂಧನದಲ್ಲಿ ಇಟ್ಟಿದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಊಟ ಎಲ್ಲ ಕೊಡ್ತಾ ಇದ್ರು. ಮುಂದಿನ ಘೋರ ಅಮಾವಾಸ್ಯೆಗೆ ನನ್ನನ್ನು ಬಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ನಾನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗೆಲ್ಲ ನನ್ನನ್ನು ಬಂಧನದಲ್ಲಿಡ್ತಾ ಇದ್ದ. ಮತ್ತೆ ಈಗ ಮಾತ್ರ ಹೇಗೆ ಸೇಫಾಗಿ ಬಂದ್ಬಿಟ್ಟಿದ್ಯಾ? ನನಗೆ ನಿನ್ನ ಮಾತು ಮೇಲೆ ಒಂಚೂರು ನಂಬಿಕೆ ಇಲ್ಲ. ಅದು ಇವತ್ತು ಸ್ವಾಮಿಗಳು ಧ್ಯಾನ ಕೂತಿದ್ರು. ಹಾಗೆ ಎದ್ನೋ ಬಿದ್ನೋ ಅಂತ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಸುಳ್ಳು ಹೇಳ್ತಾ ಇದ್ದೀರಾ ನೀವು? ನಾನು ನಿಮ್ಮನ್ನು ದೇವಸ್ಥಾನದಲ್ಲಿ ನೋಡಿದಾಗ ತಪ್ಪಿಸ್ಕೊಂಡು ಬಂದು ಗಾಬರಿನೇ ಇಲ್ಲ ನಿಮ್ಮ ಮುಖದಲ್ಲಿ. ಓ, ಅವಳು ನಿಂಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ಲಾ? ಹೌದು, ನೀನು ತಪ್ಪಿಸ್ಕೊಂಡು ಓಡ್ ಬಂದವಳು ಡೈರೆಕ್ಟಾಗಿ ನಮ್ಮನೆಗೆ ಬರುತ್ತಾನೆ. ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದೆ? ಇದರಲ್ಲೇ ಗೊತ್ತಾಗಲ್ವಾ ನೀನು ಮಾಡ್ತಾ ಇರೋದು ನಾಟಕ ಅಂತ? ಅಯ್ಯೋ, ಆ ದೇವ್ರೆ ನನ್ನ ಬದುಕಿಸಿದ್ದು. ಅದಕ್ಕೆ ಆ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ನೀನ್ ಸಿಕ್ತೆ. ನಾನ್ ನಿನ್ನ ಮಾತಾಡಿಸ್ದೆ. ಆದ್ರೆ ನೀನ್ ನನ್ನ ಗುರ್ತೆ ಹಿಡಿಲಿಲ್ಲ. ಮಾಯಾ,
ಸುಮ್ಮನೆ ಮಾತು ಬದಲಾಯಿಸ್ಬೇಡ. ನೀನು ನಿಜವಾಗ್ಲೂ ನಾಗಿಣಿನ ಇಲ್ವಾ ಅಂತ ನಾನು ಬಗೆಹರಿಸ್ಕೋಬೇಕು. ಜಾಸ್ತಿ ಮಾತಾಡಬೇಡ ನೀನು. ಹಾವಿನ ಹತ್ರ ನೀನು ಹಾವ ಅಂತ ಕೇಳಿದ್ರೆ ಅದು ಹೌದು ಅನ್ನುತ್ತಾ ತ್ರಿಶೂಲ್. ಅದಕ್ಕೆ ಬೇರೆ ವಿಧಾನನೇ ಇದೆಯಲ್ಲ. ಗೋವಿಂದ, ಹೋಗಿ ಪುಂಗಿ ತರೋ. ಅಯ್ಯೋ ದೇವ್ರೆ, ನಾನು ಸಿಕ್ಕಾಕೊಂತೀನಿ. ಏನ್ ಮಾಡೋದು? ನೀನು ಇದ್ದಕ್ಕಿದ್ದಾಗ ಎಲ್ಲಿಂದನೋ ಬಂದು ಏನೇನೋ ಹೇಳ್ಬಿಟ್ರೆ ನಾವು ನಂಬಿಡ್ಬೇಕಾ? ಅದು ಆಟದ ಸಾಮಾನಲ್ಲ, ಓದು. ಗುರುದೇವ, ಶ್ರವಣ ಸ್ತಂಭನ ಮಂತ್ರ ಆಶೀರ್ವಾದ ಮಾಡು. ಈ ಪುಂಗಿನಾದ ನನಗೆ ಕೇಳದ ಹಾಗೆ ಮಾಡು. ನಿಲ್ಸಿ. ಸಾಕು ಸಾಕು, ನಿಲ್ಸಿ. ತ್ರಿಶೂಲ್, ಈಗ್ಲಾದ್ರೂ ನನ್ನನ್ನ ನಂಬ್ತಿಯಲ್ಲ? ನಾನು ಆ ಥರದವಳು ಅಲ್ಲ. ನಾನು ಸಾಮಾನ್ಯ ಮನುಷ್ಯ ಸ್ತ್ರೀ. ಇಲ್ಲಿಗೆ ಬಂದು ಎಲ್ಲೋ ಹೋಗಿ ಸಿಕ್ಕಾಕೊಂಡು ವಾಪಸ್ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಸರಿ, ನೀನು ಹಾವಲ್ಲ. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ? ನನ್ನ ಸ್ನೇಹಿತ ತ್ರಿವಿಕ್ರಮ್ಗೆ ಹೇಳಿ ಹೋಗೋಣ ಅಂತ ಬಂದೆ ಅಷ್ಟೇ. ಹೌದು, ತ್ರಿವಿಕ್ರಮ್ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವನು ಬದುಕಿಲ್ಲ. ಏನಾಯ್ತು ತ್ರಿವಿಕ್ರಮ್ಗೆ? ಯಾರೋ ಪಾಪಿಗಳು ಅವನ್ನ ಸಾಯಿಸೇ ಬಿಟ್ರು. ದಮಯಂತಿ, ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೊ. ದಿಗ್ವಿಜಯ್ ಅಂಕಲ್ ಎಲ್ಲಿ? ರೀನಾ ಎಲ್ಲಿ? ಅವಾಜಿ ಕಾಣಿಸ್ತಾ ಇಲ್ಲ. ರೀನಾ ಯಾರ ಜೊತೆನೋ ಓಡ್ ಹೋದ್ಲು. ತ್ರಿವಿಕ್ರಮ್, ನೀನು ಬದುಕಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಾನು ಅದನ್ನ ನಂಬೋದಿಲ್ಲ. ನೀನು ಎಲ್ಲೋ ಹೊರಗಡೆ ಹೋಗಿದ್ಯಾ, ಆದಷ್ಟು ಬೇಗ ಬರ್ತೀಯ ಅಂತ ನಾನು ಕಾಯ್ತಾ ಇರ್ತೀನಿ ಕಣೋ. ಆಂಟಿ, ನನ್ಗೆ ಯಾಕೋ ಇಲ್ಲಿಂದ ಹೋಗೋಕೆ ಮನ್ಸಾಗ್ತಾ ಇಲ್ಲ. ನನಗೆ ನಮ್ಮ ಮನೆಗೆ ಹೋಗೋಕೆ ಭಯ ಆಗ್ತಾ ಇದೆ. ಸ್ವಲ್ಪ ದಿನ ಮಟ್ಟಿಗೆ ಇಲ್ಲೇ ಇರ್ತೀನಿ, ಆಮೇಲೆ ನನ್ನ ಮನೆಯವ್ರನ್ನ ಕರೆಸಿ ಅವ್ರ ಜೊತೆಗೆ ವಾಪಸ್ ಹೊರಟೋಗ್ತೀನಿ. ಆಯ್ತು ಇರಮ್ಮ, ನೀನು ಅವನ ಸ್ನೇಹಿತೆ. ನೀನು ಇಲ್ಲಿರೋದ್ರಿಂದ ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೋದು. ಇರು. ನಾವು ಗಮನಿಸ್ತಾ ಇದ್ವಿ,
ಯಾರವಳು? ಯಾಕೆ ಅವಳನ್ನ ಅಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ರಿ? ಒಬ್ರಲ್ಲ ಇಬ್ರಲ್ಲ, ಮನೆಯಲ್ಲಿರೋ ಎಲ್ಲರೂ ಅವಳನ್ನ ಪ್ರಶ್ನೆ ಮಾಡ್ತಾ ಇದ್ರಿ. ಯಾರವಳು? ಎಲ್ಲರೂ ಅವಳಿಗೆ ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಲು ಏನಾದರೂ ಕಾರಣ ಇದೆಯಾ? ಕಾರಣ ಇದೆ. ಬಂದಿದ್ದವಳು ಸತ್ತಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಹಾಗೆ ಅವಳು ನಾಗಲೋಕದವಳು ಅನ್ನೋದು ಕನ್ಫರ್ಮ್ ಕೂಡ ಆಗಿ ಅದಾದ್ಮೇಲೆ ಇವಳು ಬಂದಿದ್ದಾಳೆ ಅಂತಂದ್ರೆ ನನಗೆ ಯಾಕೋ ನಂಬೋದಕ್ಕಾಗ್ತಾ ಇಲ್ಲ. ಅದಕ್ಕೆ ನನಗೆ ಅನುಮಾನ ಬಂದಿದ್ದು ಅವಳೇನೋ ಅಥವಾ ಬೇರೇನೋ ಅಂತ. ಬಂದಿದ್ಯಾರು? ಸತ್ತಿದ್ಯಾರು? ಈ ತರ 100 ಪ್ರಶ್ನೆಗಳು ಕಾಡ್ತಾ ಇವೆ. ಅದರಲ್ಲಿ ಅನುಮಾನ ಪಡುವಂಥದ್ದೇನಿದೆ? ಅವಳನ್ನ ಬಂಧಿಸ್ಬಿಟ್ಟಿದ್ರು, ಅವಳನ್ನ ಅಪಹರಿಸಿದ್ಲು ಅಂತ ಅವಳೇ ಹೇಳ್ತಿದ್ಲಲ್ಲ. ಕಾರ್ಯ ಸಾಧನೆಗೆ ಎಲ್ಲರೂ ಸುಳ್ಳು ಹೇಳ್ತಾರೆ ಅನ್ನೋದು ಸತ್ಯ. ಇದು ಗೊತ್ತಿದ್ದು ಅವಳು ಹೇಳಿದ್ದನ್ನ ನಂಬಬೇಕಾ? ಇಷ್ಟಕ್ಕೂ ಸತ್ತವಳು ಬದುಕಿ ಬರೋದಕ್ಕೆ ಹೇಗೆ ಸಾಧ್ಯ? ನನಗನ್ನಿಸ್ತಾ ಇದೆ ಅವಳು ವೇಷದಲ್ಲಿ ಬೇರೆ ಯಾರೋ ಬಂದಿರಬಹುದು ಅಂತ, ಅಥವಾ ಸಾವಿನ ದವಡೆಯಲ್ಲಿದ್ದವಳನ್ನ ಯಾರೋ ಕಾಪಾಡಿದ್ದಾರೆ ಅಂತ. ಸತ್ತು ಹೋದವಳನ್ನ ನಿನ್ನ ಕಣ್ಣಾರೆ ನೋಡಿದ್ಯಾ ಅಂದಮೇಲೆ ಅವಳು ಮತ್ತೆ ಹುಟ್ಟು ಬರೋದು ಅಸಂಭವ. ಯಾಕ ಸಂಭವ? ನಿನ್ನ ಅದೃಷ್ಟಕ್ಕೆ ನಾವು ನಿನಗೆ ಸಿಕ್ಕಿದ್ವಿ, ನಿನ್ನ ರೂಪ ಬದಲಾಯಿತು, ನಿನಗೆ ಮತ್ತೆ ಮರು ಜನ್ಮ ಬಂತು. ಹಾಗಂತ ಈ ಅದೃಷ್ಟ ಎಲ್ಲರಿಗೂ ಸಿಗುವುದಿಲ್ಲವಲ್ಲ. ದುಷ್ಟರಿಗಷ್ಟೇ ಅದೃಷ್ಟ ಪ್ರಾಪ್ತಿ ಎನ್ನುವ ಮಾತಿದೆ. ನಿನ್ನ ಯೋಚನೆಗಳಿಗೆ ಕಲ್ಪನೆಯ ರೂಪ ಕೊಟ್ಟು ಮಾತನಾಡಬೇಡ. ಇದು ನನ್ನ ಕಲ್ಪನೆ ಅಲ್ಲ, ನನಗೆ ಅನುಮಾನ ಇದೆ. ನೋಡಿ, ಅವಳು ನಾಗಲೋಕದವಳು ಹೌದೋ ಅಲ್ವೋ ಅನ್ನೋದನ್ನ ನೀವು ನನಗೆ ಕಂಡು ಹಿಡಿದು ಹೇಳ್ಬೇಕು. ಅದು ನಿಮ್ಮಿಂದಷ್ಟೇ ಸಾಧ್ಯ. ಯಾವುದಾದ್ರೂ ಒಂದು ಪೂಜೆ ಮಾಡಿ ಅವಳು ಯಾರು ಅಂತ ಕಂಡು ಹಿಡಿದು ಹೇಳಿ. ಒಂದು ವೇಳೆ ಅವಳೇನಾದರೂ ನಾಗಲೋಕದವಳೇ ಆಗಿದ್ರೆ ನಮ್ಮ ಮುಂದಿನ ಎಲ್ಲ ಹೆಜ್ಜೆಗಳಿಗೂ ಅವಳೇ ತಡೆಯಾಗಿರ್ತಾಳೆ. ಸರಿ, ನಿನಗೆ ಅಷ್ಟೊಂದು ಅನುಮಾನ ಇದ್ರೆ ಆ ಅನುಮಾನನ ಬಗೆಹರಿಸೋದು ನಮ್ಮ ಕೆಲಸ. ಇವತ್ತೇ ಎಲ್ಲಾನು ತಿಳ್ಕೊಂಡು ನಿನಗೆ ಹೇಳ್ತೀವಿ. ಅವಳು ಯಾರು ಅಂತ ಗೊತ್ತಾದ್ಮೇಲೆ ಮುಂದಿನ ಹೆಜ್ಜೆ ಬಗ್ಗೆ ಯೋಚನೆ ಮಾಡೋಣ. ಧೈರ್ಯವಾಗಿರು ದಿಗ್ವಿಜಯ. ಅವಳು ಯಾರು ಅಂತ ಕಂಡಿಡ್ದು ಅವಳಿಂದ ಏನಾದರೂ ಅಪಾಯ ಇದ್ರೆ ಅವಳನ್ನು ಸಾಯಿಸೋದು ಕೂಡ ನಮ್ಮ ಜವಾಬ್ದಾರಿನೇ. ಮೊದಲು ಆ ಕೆಲಸ ಮಾಡಿ. ಏನ್ ನಡೀತಾ ಇದೆ ಇಲ್ಲಿ? ಏನು? ಆ ಮಾಯ ಅವ್ರ ಮನೆಗೆ ಬಂದಾಗ ಮನೆಯವ್ರು ಯಾರು ಅವ್ರ ಪರವಾಗಿ ಮಾತಾಡ್ಲೇ ಇಲ್ಲ. ಎಲ್ಲರೂ ಒಂಥರ ಮಾತಾಡಿದ್ರು. ಆಮೇಲೆ ಅವ್ರು ಬೇಡ್ಕೊಂಡ್ಮೇಲೆ ಮನೇಲಿರೋಕೆ ಅವಕಾಶ ಕೊಟ್ರು. ಅಂದ್ರೆ ಅವ್ರ ಮನೆಗೆ ತುಂಬಾ ಬೇಕಾದವ್ರ? ಇಲ್ಲ, ಮನೆಯವರು ಅವ್ರನ್ನ ಕೇಳ್ತಾ ಇದ್ದ ಪ್ರಶ್ನೆಗಳೆಲ್ಲ ವಿಚಿತ್ರವಾಗಿತ್ತು. ನನಗೀಗಾಗಲೇ ತುಂಬಾ ಗೊಂದಲಗಳಿದೆ. ಅದ್ರ ಮಧ್ಯೆ ಇದೇನು ಅರ್ಥನೇ ಆಗಲಿಲ್ಲ ನನಗೆ. ಆಮೇಲೆ ಆ ಮಾಯವ್ರು ಕೊಟ್ಟ ಉತ್ತರಗಳು ನನಗೆ ಅರ್ಥ ಆಗಲಿಲ್ಲ. ಅವಳೇ ಯಾರಿಗೂ ಅರ್ಥ ಆಗದ ಮಾಯೆ. ಹಾಗಿದ್ದಾಗ ಅವಳ ಉತ್ತರಗಳು ಕೂಡ ಪ್ರಶ್ನೆ ಆಗಿ ಕಾಡ್ತಾ ಇರತ್ತೆ. ಅಂದ್ರೆ ಅವ್ರು ಕೆಟ್ಟವ್ರ? ಅವಳು ಕೆಟ್ಟೋಳೋ ಇಲ್ವೋ ಗೊತ್ತಿಲ್ಲ, ಆದರೆ ಅವಳು ಒಳ್ಳೆಯವಳು ಅಂತ ಖಂಡಿತ ಅಲ್ಲ. ಏನೇನು ಮಾತಿನ ಅರ್ಥ? ಸ್ವಾಮಿಗಳು ನಮ್ಮ ಹತ್ರ ಹೇಳಿದ್ದೇನು? ನಮ್ಮ ದಾರಿಗೆ ಅಡ್ಡವಾಗಿ ಯಾವುದೋ ಒಂದು ದೊಡ್ಡ ಅಪಾಯ ಇದೆ ಅಂತ ಹೇಳಿದ್ರೆ ತಾನೆ. ಅಪಾಯ ಯಾವ ಕಡೆಯಿಂದ ಬರಬಹುದು ಅಂತ ಯೋಚನೆ ಮಾಡ್ತಿದ್ದಾಗಲೇ ಇವಳು ಪ್ರವೇಶ ಆಗಿದೆ. ಇದು ಖಂಡಿತ ಒಳ್ಳೆ ಲಕ್ಷಣ ಅಲ್ಲ. ಅಂದ್ರೆ ಅವರಿಂದ ನಮ್ಗೆ ಅಪಾಯ ಇದೆ ಅಂತ ಹೇಳ್ತಿದ್ಯಾ? ಇಷ್ಟಕ್ಕೂ ಯಾರು ಅವರು? ಅವಳು ಯಾರು ಅಂತ ಸಮಯನೇ ನಿನಗೆ ಆದಷ್ಟು ಬೇಗ ಅರ್ಥ ಮಾಡಿಸತ್ತೆ. ಕೆಟ್ಟವ್ರಿಗೆ ತುಂಬ ಜಾಸ್ತಿ ದಿನ ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡೋಕ್ಕಾಗೋದಿಲ್ಲ. ಒಂದಲ್ಲ ಒಂದಿನ ಅವಳು ನಿಜವಾದ ಮುಖ ಏನು ಅಂತ ಗೊತ್ತಾಗಿ ಆಗತ್ತೆ.
ಅವಳ ನಿಜವಾದ ಗುಣ ಆಚೆ ಬಂದೇ ಬರುತ್ತೆ. ನೋಡು, ನೀನು ಅವಳಿಗೆ ಜಾಸ್ತಿ ಕ್ಲೋಸ್ ಆಗಕ್ಕೆ ಹೋಗ್ಬೇಡ. ನಿನ್ನ ಪಾಡಾಗಿ ನೀನು ಇದ್ಬಿಡು. ಕೆಟ್ಟವ್ರಿಗೆ ನಾವು ಏನಾದರೂ ಕ್ಲೋಸ್ ಆದರೆ ಅಪಾಯ ನಮಗೇನೆ. ನಿನಗೆ ಯಾವುದೇ ಥರ ಅಪಾಯ ಆಗದೇ ಇರಲಿ. ಶಿವಾನಿ, ಅವಳನ್ನ ಪೂರ್ತಿಯಾಗಿ ನಂಬಕ್ಕೆ ಹೋಗ್ಬೇಡ. ಅವಳ ಮೇಲೆ ಒಂದು ಅನುಮಾನದ ಕಣ್ಣಿಟ್ಟಿರು. ಅಂದ್ರೆ ನೀನು ನನ್ನ ನಂಬೇ ಇಲ್ಲ ಅಲ್ವಾ? ಅದನ್ನ ನಾನು ನಿರೀಕ್ಷೆ ಮಾಡಿದ್ದೆ. ಆದ್ರೆ ನನ್ನ ಪರಮ ಶತ್ರು ಶಿವಾನಿ ನನ್ನ ಬಗ್ಗೆ ಏನು ಗೊತ್ತೇ ಇಲ್ಲ ಹಾಗೆ ಪ್ರಶ್ನೆ ಮಾಡ್ತಾ ಇರೋದು ಯಾಕೆ? ಅದಕ್ಕೆ ತ್ರಿಶೂಲ್ ಕೂಡ ಉತ್ತರ ಕೊಡ್ತಾ ಇದ್ದಾನೆ. ತ್ರಿಶೂಲ್ಗೆ ಅವನು ಆದಿಶೇಷ, ಅವಳು ಶಿವಾನಿ ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ನಾನು ಮಾಯಾಂಗನೆ. ತ್ರಿಶೂಲ್ನ ವಶಪಡಿಸಿಕೊಳ್ಳೋಕೆ ಬಂದೋಳು ಅನ್ನೋದು ಗೊತ್ತು. ಅದು ಶಿವಾನಿಗೂ ಗೊತ್ತು. ಆದ್ರೂ ತ್ರಿಶೂಲ್ ನನ್ನ ಹೊಸದಾಗಿ ಪರಿಚಯ ಮಾಡ್ಕೊಡ್ತಾ ಇದ್ದಾನೆ. ಇವನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಏನಿದು? ನನ್ಗೆ ಗೊತ್ತಿಲ್ಲದೆ ಏನೋ ನಡೀತಾ ಇದೆಯಲ್ಲ, ಮೊದ್ಲು ಅದೇನೋ ಅಂತ ತಿಳ್ಕೊಬೇಕು. ಇಲ್ಲ ಅಂದ್ರೆ ಮುಂದೆ ಹೆಜ್ಜೆ ಇಡೋಕ್ ಆಗಲ್ಲ. ದಾಕ್ಷಾಯಿಣಿ, ನಾವೀಗ ಮಾಡುತ್ತಿರುವ ಪೂಜೆ ಆವಾಹನ ಪೂಜೆ, ಮಹಾಶಕ್ತಿಯ ಪ್ರಚಂಡನ ಆವಾಹನ ಪೂಜೆ. ಅವನು ಬಂದರೆ ಮಾತ್ರ ದಿಗ್ವಿಜಯನ ಅನುಮಾನಗಳು ಪರಿಹಾರ ಆಗುವುದಕ್ಕೆ ಸಾಧ್ಯ. ದಿಗ್ವಿಜಯನ ಮಾತು ಕೇಳಿ ನಾವು ಈ ಪೂಜೆ ಮಾಡಲೇಬೇಕಾ ದಾಕ್ಷಾಯಿಣಿ? ಮಾಡಲೇಬೇಕು ಕೃಷ್ಣೆ. ದಿಗ್ವಿಜಯ ಮಹಾನ್ ಕುತಂತ್ರಿ. ಅವನಿಗೆ ಅನುಮಾನ ಬಂದಿದೆ ಅಂದರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ವಾ? ಅವಳನ್ನು ನೋಡಿ ದಿಗ್ವಿಜಯ ಬೆಚ್ಚಿ ಬಿದ್ದ ರೀತಿಯಲ್ಲೇ ಅರ್ಥವಾಗುತ್ತೆ ಅವಳು ಸಾಮಾನ್ಯವಾದ ಹೆಣ್ಣಲ್ಲ, ಮಹಾನ್ ಶಕ್ತಿ ಉಳ್ಳಂತ ಹೆಣ್ಣು ಅಂತ. ಆದರೆ ನಾವು ಅವಳನ್ನು ನೋಡಿದಾಗ ಅವಳು ಅಪಾಯಕಾರಿ ಎಂದು ಅನ್ನಿಸಲೇ ಇಲ್ಲವಲ್ಲ ದಾಕ್ಷಾಯಿಣಿ? ನಾಗಲೋಕದಿಂದ ಯಾವುದಾದರೂ ಜವಾಬ್ದಾರಿಯಿಂದ ಬಂದವರು ನಮ್ಮ ಕಣ್ಣಿಗೆ ಗೋಚರಿಸಲಾರರು. ಯಾಕೆಂದರೆ ಆ ಲೋಕದ ಆಶೀರ್ವಾದ ಅವರ ಮೇಲಿರುತ್ತದೆ. ಇದು ನಾನು ಕಂಡುಕೊಂಡಿರುವಂತಹ ಸತ್ಯ. ಹಾಗಾಗಿ ನಾವು ದಿಗ್ವಿಜಯನ ಮಾತು ಒಪ್ಪಿ ಈ ಪೂಜೆ ಮಾಡಲೇಬೇಕು ಕೃಷ್ಣೆ. ಅವಳು ನಾಗಿಣಿ ಅಲ್ಲದೆ ಇದ್ದರೆ ಅನುಮಾನ ಪರಿಹಾರ ಆಗುತ್ತೆ ಅಷ್ಟೇ. ನಾವು ಈ ಪೂಜೆ ಮಾಡುವುದರಿಂದ ನಾಗಲೋಕದಿಂದ ಭೂಲೋಕಕ್ಕೆ ಬಂದವರು ಯಾರೆಂದು ತಿಳಿಯುತ್ತದೆ. ನಾಗಲೋಕದವರು ಎಚ್ಚೆತ್ತುಕೊಂಡು ನಾಗಮಣಿಗಾಗಿ ಭೂಲೋಕಕ್ಕೆ ಬಂದಿರೋದು ಸತ್ಯನೇ ಆದ್ರೆ ನಾವು ಸಂಘಟಿತ ಪ್ರಯತ್ನ ಮಾಡಿದರೆ ಮಾತ್ರ ಅವರನ್ನು ಗೆಲ್ಲಲು ಸಾಧ್ಯ. ಯಾಕೆಂದರೆ ನಾಗಗಳ ಜೊತೆ ದೈವಗಳ ಬಲವಿದೆ. ಹಾಗಾಗಿ ಅವರು ಕಾಲಿಟ್ಟ ಕಡೆ ಗೆಲುವು ನಿಖರ. ಅದನ್ನು ನಮ್ಮ ಶುದ್ಧ ಶಕ್ತಿಯಿಂದ ಗೆಲ್ಲಬೇಕು ಕೃಷ್ಣೆ. ಹೌದು ದಾಕ್ಷಾಯಿಣಿ, ನಾವು ಗೆಲ್ಲಲೇಬೇಕು. ನಾಗರ ಮಚ್ಚೆಯ ಹುಡುಗನನ್ನು ನಾನು ಮದುವೆಯಾಗಿ ನನ್ನ ಶಾಪ ವಿಮೋಚನೆ ಮಾಡಿಕೊಳ್ಳಬೇಕು. ಆ ದಿನ ಆದಷ್ಟು ಬೇಗ ನಮ್ಮ ಬದುಕಿಗೆ ಬರಲಿದೆ ಕೃಷ್ಣೆ. ಮೊದಲು ನಮ್ಮ ಅನುಮಾನಗಳನ್ನ ಪರಿಹಾರ ಮಾಡಿಕೊಳ್ಳೋಣ. ಮಹಾಶಕ್ತಿ ಪ್ರಚಂಡನನ್ನು ಆಹ್ವಾನ ಮಾಡೋಣ. ಓಂ ಪಾತಾಳ ಭೈರವೇ ನಮಃ. ಓಂ ರುದಿರಾಭಿಷೇಕ ಪ್ರಿಯೇ ನಮಃ. ತ್ರಿಶೂಲ್ ನನ್ನ ನಂಬಿಲ್ಲ ಅನ್ನೋ ಆತಂಕ ಒಂದ್ ಕಡೆ ಆದ್ರೆ, ಈ ಕಡೆ ಶಿವಾನಿ ವಿಚಾರಕ್ಕೆ ಬಂದಾಗ ಯಾವುದೋ ಗೊಂದಲ ಇದೆ. ಅವಳು ನನ್ನನ್ನು ನೋಡಿದಾಗ ಪರಿಚಯ ಇಲ್ದಿರೋಳ್ ತರ ನಟಿಸಿದ್ಲು. ಅದು ನನಗೆ ಸಿಟ್ಟು ಬರ್ಸ್ತು. ಆದ್ರೆ ಅವಳು ತ್ರಿಶೂಲ್ ಹತ್ರನೂ ಅದೇ ತರ ಆಡ್ತಾ ಇದ್ದಾಳೆ. ಇದ್ರ ಬಗ್ಗೆ ತ್ರಿಶೂಲ್ ಕೂಡ ಏನು ತಲೆ ಕೆಡ್ಸ್ಕೊಂತಾ ಇಲ್ಲ. ಏನಿದು ವಿಚಿತ್ರ? ಇದ್ರ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಪ್ರಶ್ನೆ ಕೇಳಕ್ ಹೋದ್ರು ನನಗೆ ಅದಕ್ಕೆ ಸರಿಯಾದ ಉತ್ತರ ಸಿಗಲ್ಲ. ಸಿಕ್ಕಿದ್ರು ನನ್ನ ಮೇಲೆ ಅವರು ಅನುಮಾನ ಪಡ್ತಾರೆ. ಏನ್ ಮಾಡೋದೀಗ? ಮಾಯಾ, ತ್ರಿಶೂಲ್ ನೀನೇನಿಲ್ಲಿ? ನಿನಗೆ ಒಂದಷ್ಟು ಪ್ರಶ್ನೆಗಳು ಕೇಳಿದಿದೆ, ಅದಕ್ಕೆ ಬಂದೆ. ನನ್ನ ಬಗ್ಗೆನಾ? ಏನು? ನಿನಗೆ ತೊಂದರೆ ಕೊಟ್ಟವ್ರ ಬಗ್ಗೆ.
ನನ್ಗೆ ತೊಂದರೆ ಕೊಟ್ಟವರು ನಿನ್ನ ಹೆಂಡತಿ, ಅವಳಿಗೆ ತೊಂದರೆ ಕೊಟ್ಟು ಆ ತೊಂದರೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡೋಕೆ ಅಂತ ಬಂದಿದ್ದೀನಿ ತ್ರಿಶೂಲ್. ಮಾಯಾ, ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು? ಈಗ ನೀನು ನಮ್ಮ ಮನೆಗೆ ಬಂದಿದೆಯಾ ಅಂದರೆ ನೀನು ನಮ್ಮ ಜವಾಬ್ದಾರಿ. ನಿನಗೆ ತೊಂದರೆ ಕೊಟ್ಟವ್ರನ್ನ ಸುಮ್ಮನೆ ಬಿಡಬಾರ್ದು. ಹೇಳು, ಯಾರದು ನೀನು ತೊಂದರೆ ಕೊಟ್ಟವರು? ಮಾಯಾ, ನಿನ್ನೇ ಕೇಳ್ತಾ ಇರೋದು, ಹೇಳು. ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ತ್ರಿಶೂಲ್. ಕಾರಣ ಇಲ್ಲದೆ ಯಾರು ಯಾರಿಗೂ ಸುಮ್ಮನೆ ತೊಂದರೆ ಕೊಡೋದಿಲ್ಲ. ಏನಾದರೂ ಒಂದು ಕೆಟ್ಟ ಕಾರಣ ಇದ್ದೇ ಇರುತ್ತೆ, ಅಥವಾ ಒಳ್ಳೆ ಉದ್ದೇಶನೂ ಇರಬಹುದು. ನನಗೆ ಗೊತ್ತಿಲ್ಲ ಅಂದಮೇಲೆ ನೀನ್ ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಗೆ ಕೊಡ್ಲಿ ತ್ರಿಶೂಲ್? ಅದರಲ್ಲೂ ಅದ್ರ ಬಗ್ಗೆ ನನಗೆ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ಅದನ್ನ ನಾನು ಮರಿತಾ ಇದ್ದೀನಿ ತ್ರಿಶೂಲ್. ನನಗೆ ಅದನ್ನ ನೆನಪು ಮಾಡಬೇಡ. ಅಲ್ಲ, ನೀನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ಯಾ, ಅವರು ನಿನ್ನನ್ನು ಮತ್ತೆ ಹುಡ್ಕೊಂಡು ಬರೋದಿಲ್ವಾ? ಆಗ ಮತ್ತೆ ನಿನ್ಗೆ ತೊಂದರೆ ಆಗೋದಿಲ್ವಾ? ಹಾಗೆಲ್ಲ ಆಗಬಾರ್ದು ಅಂದರೆ ಅವ್ರು ಯಾರು ಅಂತ ಕರೆಕ್ಟಾಗಿ ತಿಳ್ಕೊಂಡು ಮತ್ತೆ ನಿನಗೆ ಸಮಸ್ಯೆ ಬರದೇ ಇರೋ ಥರ ನೋಡ್ಕೋಬೇಕು. ಹೇಳು, ನಿನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರು, ಎಲ್ಲಿ ಕೂಡ ಹಾಕಿದ್ರು?